ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತೇಳಿ ಹೆಲ್ಪ್ ಆಗಲಿ ಅಂತೇಳಿ ರಾಜ್ಯ ಸರ್ಕಾರದಿಂದ ವಿದ್ಯಾರ್ಥಿ ವೇತನ ಅಂತೇಳಿ ಸುಮಾರು 15,000 ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ರಿಲೀಸ್ ಮಾಡ್ತಾರೆ. ಆದರೆ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಇದು ಅನ್ವಯವಾಗೋದಿಲ್ಲ. ಕೆಲವೊಂದು ವಿದ್ಯಾರ್ಥಿ ಕೆಲವೊಂದು ವರ್ಗದವರಿಗೆ ಮಾತ್ರ ಅನ್ವಯವಾಗತ್ತೆ. ಆ ಒಂದು ವರ್ಗ ಯಾವುದು ಏನು ಅಂತ ಮುಂದ್ಗಡೆ ಸಂಪೂರ್ಣ ತಿಳಿಸ್ಕೊಡ್ತೇವೆ. ಅದ್ರ ಜೊತೆಗೆ ಎಷ್ಟು ವಾರ್ಷಿಕ ಕೊಡ್ತಾರೆ ಅಂದರೆ ಸುಮಾರು 15,000 ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ರಿಲೀಸ್ ಆಗತ್ತೆ. ಇದು ವಿದ್ಯಾರ್ಥಿಗೆ ಉಪಯೋಗ ಆಗಲಿ ಅಂತೇಳಿ ಈ ಒಂದು ಸ್ಕಾಲರ್ಶಿಪ್ ಅನ್ನ ಜಾರಿ ಮಾಡಿದ್ದಾರೆ. ಕೆಲವು ಜನರಿಗೆ ಈಗಾಗಲೇ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಗೊತ್ತಿದೆ, ಇನ್ನು ಕೆಲವು ಜನರಿಗೆ ಗೊತ್ತೇ ಇಲ್ಲ. ಯಾರಿಗೆ ಗೊತ್ತಿಲ್ಲ ಆದಷ್ಟು ಈ ಒಂದು ವಿಡಿಯೋ ತನಕ ನೋಡಿ. ಮತ್ತು ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ ಈ ಒಂದು ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ. ಆದಷ್ಟು ಎಲ್ಲ ಒಂದು ವಿದ್ಯಾರ್ಥಿಗಳು ಹೇಳ್ತಾ ಇರೋದು, ನಿಮ್ಮದು ಬಡ ಕುಟುಂಬದಂತ ವಿದ್ಯಾರ್ಥಿ ಏನಾದರೂ ಓದ್ತಾ ಇದ್ರೆ ಅಂಥವ್ರಿಗೆ ತುಂಬ ಅಂದ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು ಸ್ಕಾಲರ್ಶಿಪ್. ಆದಷ್ಟು ವಿಡಿಯೋ ತನಕ ನೋಡಿ. ಇದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ. ಈ ಒಂದು ಸ್ಕಾಲರ್ಶಿಪ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಯಾವ ಒಂದು ಕೇಂದ್ರದಲ್ಲಿ ಅಪ್ಲೈ ಮಾಡಬೇಕು, ಅದೇ ರೀತಿಯಾಗಿ ಕಂಡೀಷನ್ ಅಂದರೆ ರೂಲ್ಸ್ ಏನೇನು ಕೊಟ್ಟಿದ್ದಾರೆ ಒಂದೊಂದು ತಿಳಿಸ್ಕೊಟ್ಟಿದ್ದೇವೆ. ಈಗಾಗಲೇ ನೋಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ಒಂದು SSB ಸ್ಕಾಲರ್ಶಿಪ್ ಈ ಒಂದು ಹಣವನ್ನು ರಿಲೀಸ್ ಮಾಡ್ತಾ ಇಲ್ಲ. ಆದರೆ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿದ್ರೆ ನಿಮಗೆ 15,000 ರೂಪಾಯಿ ಬರತ್ತೆ. ಇದ್ರ ಬಗ್ಗೆ ಮಾಹಿತಿ ಇರತ್ತೆ ವಿಡಿಯೋ ತನಕ. ಮತ್ತು ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 1 ಲಕ್ಷ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಬನ್ನಿ ಸ್ನೇಹಿತರೆ, ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಬನ್ನಿ ಸ್ನೇಹಿತರೆ, ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತೇವೆ. ಆಗಲೇ ತಿಳಿಸ್ಕೊಟ್ಟಂತೆ ಈ ಒಂದು ಸ್ಕಾಲರ್ಶಿಪ್ ಈಗಾಗಲೇ ಗೊತ್ತಿರತ್ತೆ ಕೆಲವೊಂದು ವಿದ್ಯಾರ್ಥಿಗಳಿಗೆ. ಯಾರಾದರೂ ಪೋಷಕರ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಆದಷ್ಟು ನಿಮ್ಮ ಒಂದು ಮನೆಯಲ್ಲಿ ಮಕ್ಕಳು ಇರ್ತಾರೆ, 1ನೇ ತರಗತಿ 2ನೇ ತರಗತಿ ಅಥವಾ ಸೆಕೆಂಡ್ PUC ಅಥವಾ ಡಿಗ್ರಿದವರು, ಅಂಥ ಒಂದು ವಿದ್ಯಾರ್ಥಿಗಳಿಗೆ ತುಂಬ ಅಂದ್ರೆ ತುಂಬ ಯೂಸ್ಫುಲ್ ಆಗತ್ತೆ ನೋಡಿ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಬೇಕಂದ್ರೆ ಈ ಒಂದು ಸ್ಕಾಲರ್ಶಿಪ್ ಯಾವ ಒಂದು ಸ್ಕಾಲರ್ಶಿಪ್ ಅಂದರೆ ವಿದ್ಯಾಸಿರಿ ವೇತನ ಅಂತೇಳಿ, ಈ ಒಂದು ವಿದ್ಯಾಸಿರಿ ವಿದ್ಯಾರ್ಥಿ ವೇತನ ಅಂತ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಬೇಕು. ಇದು ಎಷ್ಟು ಕೊಡ್ತಾರೆ ಅಂದರೆ ಸರ್ಕಾರದಿಂದ ನಿಮಗೆ 15,000 ರೂಪಾಯಿ ಕೊಡ್ತಾರೆ. 15,000 ರೂಪಾಯಿ ವಾರ್ಷಿಕವಾಗಿ ನಿಮಗೆ ರಿಲೀಸ್ ಆಗತ್ತೆ. ಪ್ರತಿ ವರ್ಷ ಏನಾದರೂ ಅರ್ಜಿ ಸಲ್ಲಿಸಿದ್ರೆ ನಿಮ್ಮ ಒಂದು ಪರ್ಸೆಂಟೇಜ್ ಮೇಲೆ ಹಣವನ್ನು ರಿಲೀಸ್ ಮಾಡ್ತಾರೆ. ಇಲ್ಲಿ ಎಷ್ಟು ಪರ್ಸೆಂಟೇಜ್ ಇರಬೇಕು ಮುಂದ್ಗಡೆ ತಿಳಿಸ್ಕೊಡ್ತವೆ. ಆದರೆ ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ತುಂಬ ಜನ ವಿದ್ಯಾರ್ಥಿ ಇದೇ ಡೌಟ್ ಇರೋದೆ, ಸರ್ ಕೊನೆಯ ದಿನಾಂಕ ಅರ್ಜಿ ಪ್ರಾರಂಭ ಆಗಿದೆ ಇಲ್ಲ ಅಂತ ಕೇಳ್ತಾ ಇರ್ತಾರೆ. ಇಲ್ಲಿ 15/9/2024 ಕೊನೆಯ ದಿನಾಂಕ ಆಗಿರತ್ತೆ. ಸ್ವಲ್ಪ ಬೇಗ ಅರ್ಜಿ ಸಲ್ಲಿಸಿದ್ರೆ ಆದಷ್ಟು ನಿಮಗೆ ಬೇಗ ನಿಮ್ಮೊಂದು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗುತ್ತೆ. ಅದೇ ಒಂದು ಕಾರಣಕ್ಕಾಗಿ 15/9/2024 ಒಳಗಾಗಿ ಅಪ್ಲೈ ಮಾಡಿ ಈ ಒಂದು ಸ್ಕಾಲರ್ಶಿಪ್ಗೆ. ಅದೇ ರೀತಿಯಾಗಿ ಇದು ಎಷ್ಟೇ ಒಂದು ಇಶ್ಯೂಗೆ ಸಂಬಂಧಪಟ್ಟಂತಿದೆ ಅಂದರೆ ಶೈಕ್ಷಣಿಕ ವರ್ಷ 2024 ಮತ್ತು 25ನೇ ಸಾಲಿನ ಸ್ಕಾಲರ್ಶಿಪ್ ಆಗಿರತ್ತೆ. ಇದು ಯಾವೊಂದು ಇಲಾಖೆಯಿಂದ ನಿಮಗೆ ಹಣ ರಿಲೀಸ್ ಮಾಡ್ತಾರಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳಬಹುದು ನೋಡಿ. ಹಿಂದುಳಿದ ವರ್ಗ ಮತ್ತು ಕಲ್ಯಾಣ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇದು ರಿಲೀಸ್ ಆಗತ್ತೆ. ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಿಂದ ನಿಮಗೆ ರಿಲೀಸ್ ಮಾಡ್ತಾರೆ. ಇದಕ್ಕೆ ಯಾವೊಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕಂದ್ರೆ ಇದಕ್ಕೆ SC/ST ದವರು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರಬಹುದು. ಆದರೆ OBC ದವರು ಅರ್ಜಿನ ಸಲ್ಲಿಸಲು ಕಂಪಲ್ಸರಿಯಾಗಿ ಅರ್ಜಿನ ಸಲ್ಲಿಸಿ 2A ಆಗ್ಬೋದು 2B ಆಗ್ಬೋದು ಅಥವಾ 3A 3B ಹಾಗೂ OBC ಎಲ್ಲ ಒಂದು ವರ್ಗ ಬರ್ತಾರಲ್ಲ ನೀವು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಎಷ್ಟು ಪರ್ಸೆಂಟೇಜ್ದವರು ಇಲ್ಲಿ ಸೆಲೆಕ್ಟ್ ಆಗ್ತಾರೆ ಈ ಒಂದು ಸ್ಕಾಲರ್ಶಿಪ್ಗೆ ತುಂಬ ಜನರಿಗೆ ಡೌಟ್ ಇರತ್ತೆ. ನಿಮ್ಮದು 65 ಆದರೂ ಕೂಡ ಅಪ್ಲೈ ಮಾಡಿ. ಅಕಸ್ಮಾತ್ ಒಂದೊಂದು ಸಾರಿ ನಿಮಗೆ ರಿಲೀಸ್ ಮಾಡ್ತಾರೆ. ಅವ್ರು ಕೊಟ್ಟಂಥ ಮಾಹಿತಿ ಪ್ರಕಾರ ಇಲ್ಲಿ ನಿಮಗೆ 85% ಮೇಲ್ಪಟ್ಟವರೇ ಆಗಿರ್ಬೇಕಂತೆ, ಅಷ್ಟಿದ್ದವರು ಅಪ್ಲೈ ಮಾಡ್ಬೋದು. ಆದರೆ ತೆಳಗಿನವರು ಕೂಡ ಅಪ್ಲೈ ಮಾಡಿ. ಏನು ಅಕಸ್ಮಾತ್ ಒಂದು ಸಾರಿ ನಿಮಗೆ ಬ್ಯಾಂಕಿಗೆ ಬಂದರೆ ಬರ್ಬೋದು. ಭಾಳ ಅಂದರೆ ಆನ್ಲೈನ್ ಕೇಂದ್ರದಲ್ಲಿ 50 ರೂಪಾಯಿ ತೊಗೋತಾರೆ ಅಥವಾ 100 ರೂಪಾಯಿ ತೊಗೋತಾರೆ. ಅಥವಾ ನಿಮ್ಮೊಂದು ಮೊಬೈಲ್ ಮುಖಾಂತರಾಗಿ ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡ್ಕೋಬೋದು. ಅರ್ಜಿನ ಸಲ್ಲಿಸಿ ನಿಮ್ಮೊಂದು ಮೊಬೈಲ್ನಲ್ಲಿ ಅಥವಾ ನಿಮಗೋಸ್ಕರ ಒಂದು ಸೆಪ್ರೇಟಾಗಿ ಈ ಒಂದು ವಿದ್ಯಾಸಿರಿ ವೇತನಕ್ಕೆ ಹೇಗೆ ಅರ್ಜಿನ ಸಲ್ಲಿಸಬೇಕಂತ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡಂದ್ರೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ. ನಿಮಗೋಸ್ಕರ ಒಂದು ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತೇವೆ A to Z ವರೆಗೆ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನು ಇದಕ್ಕೆ ಯಾವೊಂದು ವರ್ಗದವರು ಅಪ್ಲೈ ಮಾಡಬೇಕು, ಯಾವೊಂದು ಶೈಕ್ಷಣಿಕ ಅರ್ಹತೆದವರು ಅಪ್ಲೈ ಮಾಡ್ಬೇಕಂದ್ರೆ ಈಗ SSLC ದವರು PUC ದವರು ಡಿಗ್ರಿದವರು ಅಪ್ಲೈ ಮಾಡ್ಬೇಕು ಅವಕಾಶ ಇರತ್ತೆ. ಇನ್ನು ಇದಕ್ಕೆ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ, ಕೆಲವು ಜನಕ್ಕೆ ಗೊತ್ತಿರತ್ತೆ. ಈಗಾಗಲೇ ಅಪ್ಲೈ ಮಾಡಿದವ್ರಿಗೆ ಕೆಲವು ಜನರಿಗೆ ಗೊತ್ತಿರೋದಿಲ್ಲ. ಈಗ ಯಾರಿಗೆ ಗೊತ್ತಿಲ್ಲ ಅಂಥವ್ರು ತಿಳ್ಕೊಳ್ಳಿ. ಇಲ್ಲಿ ಮೊದಲನೇದಾಗಿ ಜಾತಿ ಪ್ರಮಾಣಪತ್ರ ಕಂಪಲ್ಸರಿ ಬೇಕು ನಿಮ್ಮ ಹತ್ರ. ಅದೇ ರೀತಿಯಾಗಿ ಆದಾಯ ಪ್ರಮಾಣಪತ್ರ ಬೇಕಾಗತ್ತೆ, ಕಂಪಲ್ಸರಿಗೆ ಆದಾಯ ಪ್ರಮಾಣಪತ್ರ ಬೇಕು. ಇನ್ನು ನಿಮ್ಮ ಒಂದು ವಿದ್ಯಾರ್ಥಿ ಒಂದು ಆಧಾರ್ ಕಾರ್ಡ್ ಬೇಕಾಗತ್ತೆ. ಅದೇ ರೀತಿಯಾಗಿ ನಿಮ್ಮೊಂದು ಜಾತಿ ಪ್ರಮಾಣ ಮತ್ತು ಆದಾಯ ಪ್ರಮಾಣಪತ್ರದ ಒಂದು RD ಸಂಖ್ಯೆ ಬೇಕಾಗತ್ತೆ. ಅದರಲ್ಲಿ ಕೊಟ್ಟಿರ್ತಾರೆ ಸುಮಾರು 19-18 ಅಂಕೆದ ಒಂದು 20 ಕೆಳಗಡೆ ಏನೋ ಒಂದು ಅಂಕಿ ಇರತ್ತೆ. ಅದರದ್ದು RD ನಂಬರ್ ಅಂತ ಕರೀತಾರೆ. ಆ ಒಂದು RD ನಂಬರ್ ಕಂಪಲ್ಸರಿ ಬೇಕು. ಅದೇ ರೀತಿಯಾಗಿ ಪೋಷಕರ ಆಧಾರ್ ಕಾರ್ಡು ಅಂದರೆ ನೀವೇನಾದರೂ ಅರ್ಜಿ ಸಲ್ಲಿಸ್ತಾ ಇದ್ದಾರೆ, ಮಕ್ಕಳು ಏನಾದರೂ ಅರ್ಜಿ ಸಲ್ಲಿಸ್ತಾ ಇದ್ದಾರೆ, ಪೋಷಕರು ತಾಯಿದು ಅಥವಾ ತಂದೆದು ಒಂದು ಆಧಾರ್ ಕಾರ್ಡ್ ಬೇಕಾಗತ್ತೆ ಅಪ್ಲೈ ಮಾಡೋ ಸಮಯದಲ್ಲಿ. ನಿಮ್ಮೊಂದು PUC ಅಂಕಪಟ್ಟಿ ಬೇಕಾಗತ್ತೆ. ಅಂದರೆ SIT ID ಅಂತೇಳಿ ಇರತ್ತೆ ಒಂದು
ಸೈಟ್ಸ್ ಐ ಡಿ ಅಂತೇಳಿ ಒಂದು ನಂಬರ್ ಇರತ್ತೆ ಪಿ ಯು ಸಿ ಅಂಕಪಟ್ಟಿಯಲ್ಲಿ, ಅದನ್ನು ಕಂಪಲ್ಸರಿ ಬೇಕಾಗತ್ತೆ. ಅದೇ ರೀತಿಯಾಗಿ ಯು ಎಸ್ ಎನ್ ಅಥವಾ ಇಲ್ಲಿ ರಿಜಿಸ್ಟರ್ ನಂಬರ್ ಬೇಕಾಗತ್ತೆ ಪಿ ಯು ಸಿದು, ಅಲ್ಲದ ವಿದ್ಯಾರ್ಥಿಗಳಿಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರೋದಲ್ಲ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಪಿ ಯು ಸಿ ಯಾರ್ಯಾರು ಇರೋದಿಲ್ಲ, ಈಗಾಗಲೇ ನೀವು ಅರ್ಜಿ ಸಲ್ಲಿಸ್ತಾ ಇರ್ತಾರ ಪಿ ಯು ಸಿಯಲ್ಲಿ, ಅವ್ರು ಏನಾದರೂ ಇರಲಿಲ್ಲ ಅಂದರೆ ನಿಮ್ಮ ಹತ್ರ ಈ ಒಂದು ಸೈಟ್ಸ್ ನಂಬರ್ ಐ ಡಿ ಇರಲಿಲ್ಲ ಅಂದರೆ ಒಂದು ಯು ಎಸ್ ಎನ್ ಅಥವಾ ರಿಜಿಸ್ಟರ್ ನಂಬರ್ ಬೇಕಾಗತ್ತೆ. ಇಷ್ಟೊಂದು ಡಾಕ್ಯುಮೆಂಟ್ಸ್ ಮುಖಾಂತರಾಗಿ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅಪ್ಲೈ ಮಾಡ್ಕೋಬಹುದು. ಎಷ್ಟು ಕೊಡ್ತಾರೆ ಅಂತ ಕೇಳ್ತೀರಾ ತುಂಬ ಜನ ವಿದ್ಯಾರ್ಥಿಗಳು. ಇದಕ್ಕೆ ಹೆಣ್ಮಕ್ಳು ಕೂಡ ಅಪ್ಲೈ ಮಾಡಿ, ಗಂಡು ಮಕ್ಕಳು ಕೂಡ ಅಪ್ಲೈ ಮಾಡಿ, ಒಟ್ಟಾರೆ ಎಲ್ಲ ಒಂದು ವರ್ಗದವರು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. 15,000 ರೂಪಾಯಿ ನಿಮಗೆ ಬರತ್ತೆ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನು ಬೇರೆ ಯಾವುದಾದ್ರೂ ಕಾಲೇಜ್ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆ ಅಥವಾ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ. ಅದ್ರ ಬಗ್ಗೆ